ನೋಡಿ ಯಾರು? ಸುಮತಿ ಗೊತ್ತಲ್ವಾ? ಅವ್ರ ತಮ್ಮ ಚಂದು. ಏನಪ್ಪ ವಾಟ್ ಆರ್ ಯು ಬಿಕೇಮ್? ಮಗು ಚಂದುಗೆ ಆಕ್ಟರ್ ಆಗ್ಬೇಕು ಅಂತ ತುಂಬಾ ಆಸೆ. ನಿಮ್ ಪ್ರೊಡ್ಯೂಸರ್ ಫ್ರೆಂಡ್ಗೆ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀರಾ? ನೋಡಪ್ಪ ಚಂದು, ನೀನ್ ಆಕ್ಟರ್ ಆಗ್ಬಿಡ್ತೀಯ, ನಿನ್ನ ನಾನು ಎಲ್ಲಾದ್ರೂ ಹಾಕ್ಸ್ಬಹುದು. ಆದ್ರೆ ದ ಕ್ವಶನ್ ಇಸ್ ಯಾರು ನೋಡ್ತಾರ ಅದನ್ನ? ಬಿಕಾಸ್ ದೆನ್ ಅಗೇನ್ ಶಿ ವಿಲ್ ಕೇಮ್ ಬ್ಯಾಕ್ ಅಂಡ್ ಸೇ ನಾಗು ಪ್ಲೀಸ್ ನಾವು ಮೂವಿ ನೋಡ್ಬೇಕು. ಐ ವಿಲ್ ಹ್ಯಾವ್ ಟು ವಾಚ್. ನೋ ನಾಗು. ಚಂದು, ಯಾವ ಟೈಪ್ ಆಫ್ ಫಿಲ್ಮ್ಸ್ ಅಪ್ಪ? ಲೈಕ್ ಎ ಹಾರರ್ ಫಿಲ್ಮ್ಸ್ ಆರ್ ಸಮಥಿಂಗ್ ಆರ್ ಜಾಸ್ತಿ ಹಾರರ್? ಆಗಲ್ಲಪ್ಪ ಪ್ಲೀಸ್, ಐ ಕೆನಾಟ್ ಡೂ ಎ ಹಾರರ್ ಫಿಲ್ಮ್ಸ್. ನಾನಾಗ್ಲೇ ಪ್ರಾಮಿಸ್ ಮಾಡಿದ್ದೀನಿ. ಮಂಜುನಾಥ್ ಸರ್, ಪ್ಲೀಸ್ ಕಾಲ್ ದಟ್ ಸೈಕಲ್ ಬಾಬು. ಅವನೊಂದು ಹೊಸ ಫಿಲ್ಮ್ ಮಾಡ್ತಿದ್ದಾನೆ, ಇವನ್ನ ಎಲ್ಲಾದ್ರೂ ಹಾಕ ಕೇಳು. ಥ್ಯಾಂಕ್ ಯು ನಾಗು. ಪಾಲಿಟಿಷಿಯನ್ಸ್ ಲೈಫು ತುಂಬಾ ಹಾರರ್ ಮಂಜುನಾಥ್. ಎವ್ರಿಬಡಿ ಇಸ್ ಟೇಕಿಂಗ್ ಅಡ್ವಾಂಟೇಜ್ ಆಫ್ ಅಸ್. ಇಟ್ಸ್ ಅ ವೆರಿ ಸ್ಕೇರಿ. ಏ ಲಾವಣ್ಯ, ವೇರ್ ಇಸ್ ದ ವಾಟರ್? ಏನಮ್ಮ ಯಾವಾಗ್ಲೂ ನೀರಿರಲ್ಲ. ವಾಟರ್ ಟ್ಯಾಂಕರ್ ಜಸ್ಟ್ ಇವಾಗ್ಲೇ ಬಂತು ನಾಗು. ಅವ್ರಿಗೆ ಹೇಳು ಟು ಲೀವ್ ದ ಟ್ಯಾಂಕರ್ಸ್ ಹಿಯರ್. ಮತ್ತೆ ಬಂದು ದೇ ಕ್ಯಾನ್ ಕೇಮ್ ಅಂಡ್ ರೀಫಿಲ್. ಓಕೆ. ಆಕ್ಟಿಂಗ್ ಅಂತ ಪಾಲಿಟಿಷಿಯನ್ಸ್ ಗೆ ಚಂದು, ಜಾಸ್ತಿ ಆಕ್ಟಿಂಗ್ ಯಾರು ಮಾಡ್ತಾರೆ? ಖುಷಿನಾ? ನೀವೆಲ್ಲ ಏನ್ ಮಾಡಿದಿರ? ನೀವೆಲ್ಲ ಯೂಸ್ಲೆಸ್. ನಿಮ್ ಮುಕ್ಕಳು ನೋಡ್ಕೊಳ್ಳಿ. लुक लाइक ए टॉयलेट. क्या बे, हमना संडास बोल रहे ना बे. ए आजम खान ಬಾಯ್ ಮುಚ್ಚ. ನನ್ನ ಕೆಲಸ ಏನು? ಸ್ಟಡಿ ಟೂರ್ ಮೇಲೆ ಬೇರೆ ಬೇರೆ ಕಂಟ್ರಿಗಳಿಗೆ ಹೋಗಿ ಅವ್ರು ಹೇಗೆ ದೇಶ ನಡೆಸ್ತಾ ಇದ್ದಾರೆ ಅಂತ ನೋಡೋದು. ಹೌದು. ನೀವೇನೋ ಪಬ್ಲಿಕ್ಗೋಸ್ಕರ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಹೌದು ಸರ್. ಆದ್ರೆ ಪಬ್ಲಿಕ್ ದೃಷ್ಟಿನಲ್ಲಿ ರಿಯಲ್ ರೆಪ್ರೆಸೆಂಟೇಟಿವ್, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ನಾನು. ಹೌದೌದು ಇರ್ಬೇಕು. ನೀವೆಲ್ಲ ಜೋಕರ್ಸ್. ಲಾಸ್ಟ್ ವಾರ್ನಿಂಗ್, ನೀವ್ಯಾರಾದ್ರೂ ನನ್ನ ಹೆಸರನ್ನ ಕೆಡಿಸಿದ್ರೆ ಚೆನ್ನಾಗಿ ನನಗೆ ಟೈಮ್ ಇಲ್ಲ. ಏನಾದ್ರೂ ಇಂಪಾರ್ಟೆಂಟ್ ಇಶ್ಯೂಸ್ ಇದ್ರೆ ಡಿಸ್ಕಸ್ ಮಾಡೋಣ. ಸರ್, ಬ್ಯಾಂಗ್ಳೂರ್ ಸಿಟಿ ಕ್ಲಬ್ ನಲ್ಲಿ ಒಂದು ಮೆಂಬರ್ಶಿಪ್ ಪ್ಲೀಸ್ ಸರ್. ಆಯ್ತಾಯ್ತು, ಕೊಡ್ಸೋಣ ಬಿಡು. ನೆಕ್ಸ್ಟ್. ವಾರ್ಡಲ್ಲಿ ವಾಟರ್ ಶಾರ್ಟೇಜ್ ಇಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ನೋಡಪ್ಪ ಕೃಷ್ಣ, ಏನಾದ್ರೂ ರಿಯಲ್ ಇಶ್ಯೂಸ್ ಇದ್ರೆ ಹೇಳು, ಡಿಸ್ಕಸ್ ಮಾಡೋಣ. ನಾಗರಾಜ್ ಸರ್, ಪ್ರತಾಪ್ ರೆಡ್ಡಿ ಡಾಟರ್ ಮ್ಯಾರೇಜು. ಅದಕ್ಕೆ ಅಲ್ಲ ಏನಿಲ್ಲ, ನಾವು ಕಾರ್ಪೆಂಟರ್ಸ್ ಎಲ್ಲ ಸೇರಿ ಒಂದು ಡ್ಯಾನ್ಸ್ ಮಾಡ್ತಿದೀವಿ. ನೀವು ಅದರಲ್ಲಿ ಒಂದು 2 ಸ್ಟೆಪ್ ಹಾಕಿದ್ರೆ ಸಾಧ್ಯವಾಗಿರುತ್ತೆ. ಏ ವಿಲಾಸ್ ಸರ್, ಮಂಡೇ ಮಧ್ಯಾಹ್ನ ರಿಹರ್ಸಲ್ಸ್ಗೋಸ್ಕರ ಬ್ಲಾಕ್ ಮಾಡಿ ಸರ್. 4 ವಾರ್ಡಲ್ಲಿ ಸ್ಟ್ರೇ ಕ್ಯಾಟಲ್ ಪ್ರಾಬ್ಲಮ್ ಇದೆ, ಜೊತೆಗೆ ಬೀದಿ ನಾಯಿ ಕಾಟ ಕೂಡ ಇದೆ ಸರ್. ಅದಕ್ಕೆ ನಾನೇನ್ ಮಾಡ್ಬೇಕು? ನೀನೇ ಏನಾದ್ರೂ ಪರಿಹಾರ ಕಂಡಿಡಿ. ಇಲ್ಲ ಅಂದ್ರೆ ಅಷ್ಟು ದನಗಳನ್ನ ನಿಮ್ಮ ಮನೆ ಹೊಡ್ಕೊಂಡು ಹೋಗ್ಬಿಟ್ಟು ದನ ಕಾಯಿ. ನಿಮ್ಗೆಲ್ಲ ನಾನು ಪಾರ್ಟಿ ಅರೇಂಜ್ ಮಾಡಿದ್ದೀನಿ. 10 o'clock ಎಲ್ಲರೂ ಬಂದ್ಬಿಡಿ, ಊಟ ಆಗಿಸ್ತದೆ. ನೀವು